ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾಪ್ಕಟ್ ವಿಡಿಯೋ ಎಡಿಟರನ್ನು ಅಂದರೆ ತುಂಬ ಫೀಚರ್ಸ್ ಒಳಗೊಂಡಿರುವಂಥ ಈ ವಿಡಿಯೋ ಎಡಿಟರನ್ನು ಪ್ಲೇಸ್ಟೋರ್ನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಕ್ಯಾಪ್ಕಟ್ ವಿಡಿಯೋ ಎಡಿಟರನ್ನು ನಾವು ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿದಾಗ ಇದು ಇಸ್ ನಾಟ್ ಅವೈಲೇಬಲ್ ಅಂತ ತೋರಿಸುತ್ತೆ. ಆದರೆ ಇದನ್ನು ನಾವು ಪ್ಲೇಸ್ಟೋರ್ನಲ್ಲೇ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು. ಯಾವ ರೀತಿ ಅಂತಂದರೆ ಇದಕ್ಕೆ ನಾವು ಪ್ಲೇಸ್ಟೋರ್ನಲ್ಲೇ ಒಂದು VPN ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗ VPN ಅಂದರೆ ಯಾವುದಾದ್ರೂ ಒಂದು VPN ಅಪ್ಲಿಕೇಶನ್ ಆದರೂ ಆಗುತ್ತೆ. ನಾನಿಲ್ಲಿ ಪವರ್ VPN ಅನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಸ್ಟೋರಲ್ಲಿ. ಈ ಪವರ್ VPN ಅನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊಬೈಲ್ನಲ್ಲಿ ಆ್ಯಪ್ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ. ಆ್ಯಪ್ ಸೆಟ್ಟಿಂಗಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಯರ್ ಡಾಟಾ ಮತ್ತು ಕ್ಲಿಯರ್ ಕ್ಯಾಚ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅವೆರಡನ್ನು ಕೂಡ ಕ್ಲಿಯರ್ ಮಾಡಬೇಕಾಗತ್ತೆ. ನಂತರ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಈ ಪವರ್ VPN ಅಥವಾ ಯಾವುದಾದ್ರೂ ಒಂದು VPN ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು. ನಾನಿಲ್ಲಿ ಪವರ್ VPN ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಪವರ್ VPN ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ನಂತರ ಸ್ಕಿಪ್ ಆ್ಯಡ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೇಜ್ ಏನಾಗುತ್ತೆ, ಸ್ಕಿಪ್ ಆಗುತ್ತೆ. ನಂತರ ಇದು ಪವರ್ VPN ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು 3 ಡಾಟ್ಸ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲೌಡ್ ಆ್ಯಪ್ಸ್ VPN ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ ಹಾಗೆ ಗೂಗಲ್ ಪ್ಲೇ ಸ್ಟೋರ್ ಅಂತ ಸರ್ಚ್ ಮಾಡ್ಕೋಬೇಕು. ಅವೆರಡನ್ನು ಕೂಡ ಅದ್ರ ಮೇಲೆ ಟಿಕ್ ಮಾಡಿ ನಂತರ ಇಲ್ಲಿ VPN ಇಸ್ ಯೂಸ್ಡ್ ಫಾರ್ ಓನ್ಲಿ ಫಾರ್ ಸೆಲೆಕ್ಟೆಡ್ ಆ್ಯಪ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎನೇಬಲ್ ಮಾಡಬೇಕು. ನಂತರ ಮೇನ್ ಪೇಜ್ಗೆ ಬರುತ್ತೆ. ಇಲ್ಲಿ ಸೆಲೆಕ್ಟ್ ರೀಜನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿ ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂತ ಇದೆ. ಇದರಲ್ಲಿ ಕ್ಲಿಕ್ ಮಾಡಿದಾಗ ಇದರಲ್ಲಿ ಒಂದು 15 ಯುನೈಟೆಡ್ ಸ್ಟೇಟ್ಸ್ VPN ಅಂತ ತೋರಿಸುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ ಯುನೈಟೆಡ್ ಸ್ಟೇಟ್ಸ್ 9 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಬ್ಲೂ ಕಲರಲ್ಲಿ ಆಫ್ ಆ್ಯಂಡ್ ಆನ್ ಒಂದು ಕನೆಕ್ಟ್ ಮಾಡುವಂಥ ಒಂದು ಬಟನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೇನಾಗುತ್ತೆ, ಆಪ್ಟಿಮೈಸ್ ಆಗಿ ಇದು ಕನೆಕ್ಟ್ ಆಗಿ ಆನ್ ಆಗುತ್ತೆ. ನಂತರ ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿದರೆ ಸಾಕು. ಇಲ್ಲಿ ಮೊದಲು ಇಸ್ ನಾಟ್ ಅವೈಲೇಬಲ್ ಅಂತ ತೋರಿಸ್ತಾ ಇತ್ತು, ಇವಾಗ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಈಗ ಡೈರೆಕ್ಟಾಗಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಡೌನ್ಲೋಡ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಡೌನ್ಲೋಡನ್ನು ನಾವಿಲ್ಲಿ ಡೈರೆಕ್ಟಾಗಿ ಈ ಗೂಗಲ್ ಪ್ಲೇ ಸ್ಟೋರ್ನಿಂದಲೇ ಏನು ಮಾಡ್ಬೋದು, ಇಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದನ್ನು ಯೂಸ್ ಮಾಡಬೇಕಾದ್ರೂ ಕೂಡ ನಾವಿಲ್ಲಿ VPN ಅಪ್ಲಿಕೇಶನ್ ಆನ್ ಆಗಿರಲೇಬೇಕು. ಈಗ ಈ ಕ್ಯಾಪ್ಕಟ್ಟನ್ನು ನಾವು ಡೌನ್ಲೋಡ್ ಮಾಡ್ಕೊಂಡ ನಂತರ ಮತ್ತೆ VPNಗೆ ಬರಬೇಕಾಗತ್ತೆ. VPNಗೆ ಬಂದು ಅಲೌಡ್ VPN ಅಂತ ಇದೆಯಲ್ಲ, ಅಲೌಡ್ ಆ್ಯಪ್ಸ್ VPN ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಕಟ್ಗೂ ಕೂಡ ಸರ್ಚ್ ಮಾಡಿ, ಕ್ಯಾಪ್ಕಟ್ ಅಂತ ಸರ್ಚ್ ಮಾಡಿ ಅಲ್ಲಿ ಟಿಕ್ ಮಾಡಿ ಅದಕ್ಕೂ ಕೂಡ ಎನೇಬಲ್ ಮಾಡಬೇಕು. ಆಗಲೇ ನಾವು ಈ ಕ್ಯಾಪ್ಕಟ್ ಅಪ್ಲಿಕೇಶನನ್ನು ಯೂಸ್ ಮಾಡುವಾಗ ಇದರಲ್ಲಿ ಎಫೆಕ್ಟ್ಸು, ಟ್ರಾನ್ಸಿಷನ್ನು, ಹಾಗೆ ಮೋಷನ್ಸು ಈ ರೀತಿ ಇರುತ್ತೆ, ಆ್ಯನಿಮೇಷನ್ಸು, ಅವನ್ನ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ಈಗ ಇದಕ್ಕೆ VPN ಅನ್ನು ಎನೇಬಲ್ ಮಾಡಿದ ನಂತರ ಇಲ್ಲಿ ತುಂಬ ಫೀಚರ್ಸ್ ಇರುವಂಥ ಆ್ಯನಿಮೇಷನ್ಸು ಹಾಗೆ ಎಫೆಕ್ಟ್ಸ್ ಎಲ್ಲ ಓಪನ್ ಆಗುತ್ತೆ. ನಾವಿಲ್ಲಿ ಒಂದು ಟೆಕ್ಸ್ಟನ್ನು ನೋಡ್ಬೋದು. ಇಲ್ಲಿ ಸಬ್ಸ್ಕ್ರೈಬರ್ ಚಾನಲ್ ಅಂತ ಒಂದು ಟೆಕ್ಸ್ಟನ್ನು ನಾವು ಇಲ್ಲಿ ಮಾಡಿ ಇದಕ್ಕೆ ಆ್ಯನಿಮೇಷನಲ್ಲಿ, ಎಫೆಕ್ಟ್ಸಲ್ಲಿ ಇದನ್ನು ನಾವು ಯಾವ ರೀತಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಫೀಚರ್ಸು. ಈ ರೀತಿ ಏನು ಮಾಡ್ಬೋದು, ಪ್ಲೇಸ್ಟೋರ್ನಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಟೆಕ್ ಹಾಗೂ ಹೊಸ ವಿಡಿಯೋಗಳಿಗಾಗಿ, ಅಪ್ಡೇಷನ್ಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.